ತಂದೆ ನಾರಾಯಣ ನಮಸ್ಕಾರಗಳು. ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ. ನಾಲಿಗೆ ಕೊಯ್ದುಕೊಂಡ ಮೂರ್ಖ ಬ್ರಾಹ್ಮಣ ಬಾಲಕನ ಕತೆ ಏನಾಯಿತು ನೋಡೋಣ ಬನ್ನಿ. ವೀಕ್ಷಕರೇ, ಸುಧಾಸ್ ಡ್ರೀಮ್ ವರ್ಲ್ಡ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಇಂದು ನಾನು ಗುರುಚರಿತ್ರೆಯ ಸಪ್ತದಶೋಧ್ಯಾಯವನ್ನ ಹೇಳಿಕ್ಕಿದ್ದೇನೆ. ಇದರಲ್ಲಿ ಮೂರ್ಖ ಬ್ರಾಹ್ಮಣ ಬಾಲಕ ನಾಲ್ಗೆಯನ್ನ ಕೊಯ್ಕೊಂಡ. ಏನಾಯ್ತು ಅವನ ಪರಿಸ್ಥಿತಿ ಮುಂದೆ, ಯಾಕೆ ನಾಲ್ಗೆಯನ್ನು ಕೊಯ್ಕೊಂಡ ಅನ್ನೋದನ್ನ ನೋಡೋಣ. ಸಿದ್ಧರು ನಾಮಧಾರಕನಿಗೆ ಗುರುಚರಿತ್ರೆಯ ಕಥೆಯನ್ನ ಹೇಳ್ತಾ ಹೋಗ್ತಾರೆ. ನಾಮಧಾರಕ, ನೀನು ಪರಮ ಭಕ್ತನಿದ್ದೀಯ. ಗುರುಚರಣಗಳಲ್ಲಿ ನಿನ್ನ ಭಕ್ತಿಯು ನಿಶ್ಚಯವಾಗಿಯೂ ಲೀನವಾಗಿದೆ. ಮಳೆ ಬರುವ ಮೊದಲು ಹೇಗೆ ಸೂಚನೆಗೆ ಮೊದಲು ತಂಗಾಳಿ ಬರ್ತದೆಯೋ ಹಾಗೆ ನಿನ್ನ ದೈನ್ಯವೂ ಕೂಡ ಹೋಗುವುದಕ್ಕಾಗಿ ಗುರುಕೃಪೆಯಿಂದ ಗುರುಚರಿತ್ರೆಯನ್ನು ಕೇಳಲಿಕ್ಕೆ ನಿನ್ನಲ್ಲಿ ಭಕ್ತಿ ಉಂಟಾಗಿದೆ. ಈ ಪ್ರಕಾರ ಗುರುಚರಿತ್ರೆ ಕಾಮಧೇನುವಿಗೆ ಸಮಾನವಾದದ್ದು. ಅದನ್ನು ನಿನಗೆ ವಿಸ್ತಾರವಾಗಿ ಹೇಳ್ತೇನೆ, ಕೇಳು ಅಂತ ಹೇಳ್ತಾರೆ. ಶ್ರೀ ಗುರುಗಳು ಕೃಷ್ಣಾವೇಣಿ ತಟಾಕದಲ್ಲಿ ಭುವನೇಶ್ವರಿ ಪಶ್ಚಿಮಕ್ಕಿರುವ ಔದುಂಬರ ವೃಕ್ಷದ ಹತ್ತಿರ ಗೌಪ್ಯವಾಗಿದ್ದರೆಂದು ಈಗಾಗಲೇ ಹೇಳಿರುತ್ತೇನೆ. ಅವರು ಇದ್ದ ಸ್ಥಾನವು ಯಾರಿಗೂ ಕಾಣಿಸುತ್ತಿದ್ದಲ್ಲ. ಅಲ್ಲಿ ಚಾತುರ್ಮಾಸದಲ್ಲಿ ದುರಂದರವಾಗಿ ಈ ಪ್ರಕಾರ ಅನುಷ್ಠಾನವೂ ನಡೆಯುತ್ತಿತ್ತು. ಭುವನೇಶ್ವರಿ ಸನ್ನಿಧಾನದಲ್ಲಿ ಒಂದು ಗಹನವಾದ ಸಿದ್ಧ ಸ್ಥಾನವಿತ್ತು. ಅದು ವಿಶೇಷ ಮಹತ್ವದ್ದೆಂದು ತಿಳಿದು ಶ್ರೀ ಗುರುಗಳು ಅಲ್ಲಿ ಇರುತ್ತಿರಲು ಅಲ್ಲಿಯೂ ಅವರ ಮಹಿಮೆಯು ಅತಿಶಯ ಉತ್ಕೃಷ್ಟ ರೀತಿಯಿಂದ ಬೆಳೆಯುತ್ತಿತ್ತು ಎಂದು ಹೇಳಿದರು. ಅವರ ಮಾತು ಕೇಳಿ ನಾಮಧಾರಕನು ಅವರಿಗೆ ನಮಸ್ಕರಿಸಿ, ಸ್ವಾಮಿ, ಶ್ರೀ ಗುರುಗಳು ಸ್ವತಃ ಪರಮಾತ್ಮರಿದ್ದು ಗೌಪ್ಯವಾಗಿ ಯಾಕೆ ಇದ್ರು? ಅವ್ರ ತಪಸ್ಸಿನ ಉದ್ದೇಶ ಏನು? ಭಿಕ್ಷೆ ಬೇಡೋದ್ರಲ್ಲಿ ಏನ್ ಸುಖ ಉಂಟು ಅವರಿಗೆ? ಇನ್ನೊಬ್ಬರ ಮನೆಗೆ ಹೋಗ್ಕೊಂಡು ಭವತಿ ಭಿಕ್ಷಾಂ ದೇಹಿ ಹೇಳ್ಬೇಕಲ್ವಾ ಅಂತ ನನ್ಗೆ ಸಂದೇಹ ಇದೆ. ನೀವು ಇದನ್ನ ನಿವಾರಣೆ ಮಾಡಬೇಕು ಅಂತ ಕೇಳ್ಕೊಳ್ತಾರೆ. ಆಲಿಸಿದ್ದರೆ ಎಷ್ಟು ಚೆನ್ನಾಗಿ ಉತ್ತರ ಕೊಡ್ತಾರೆ ನೋಡ್ರಿ. ಪರಶಿವ ಭಿಕ್ಷೆ ಬೇಡಲಿಲ್ವೇ? ದತ್ತಾತ್ರೇಯರು, ಅವರನ್ನ ನಾವು ನೋಡೋದೇ ಭಿಕ್ಷಕನ ರೂಪದಲ್ಲಿ ನೋಡ್ತೀವಿ, ಅಂದ್ರೆ ಭಿಕ್ಷೆ ಬೇಡ್ತಾನೆ. ಆದ್ರೆ ಅವರು ಭಕ್ತರ ಅನುಗ್ರಹಿಸುವುದಕ್ಕಾಗಿಯೇ ಆ ಭಿಕ್ಷುಕ ರೂಪದಿಂದ ತೀರ್ಥಯಾತ್ರೆ ಮಾಡ್ತಾರೆ. ಅದರಂತೆ ಪರೋಪಕಾರಿಗಳಾದ ನಮ್ಮ ಶ್ರೀ ಗುರು ನರಸಿಂಹ ಸರಸ್ವತಿ ಸ್ವಾಮಿಗಳು ಕೂಡ ಭೂಮಿಯ ಮೇಲೆ ಗೌಪ್ಯವಾಗಿದ್ದು ಅನುಪಮ ಹಾಗೂ ಅಪಾರವಾದ ತೀರ್ಥಗಳನ್ನು ಭಕ್ತರ ಉದ್ಧಾರಕ್ಕಾಗಿ ಪ್ರಸಿದ್ಧಿಗೆ ತರಬೇಕೆಂದು ತಾವು ತೀರ್ಥಯಾತ್ರೆ ಮಾಡುತ್ತಾ ಅಲ್ಲಿಯೇ ಬಂದರು. ಈಗ ನೋಡಿ, ಭೂಮಿ ಮೇಲೆ ಎಲ್ಲ ಕಡೆ ಜನರು ಇರ್ತಾರಲ್ವಾ, ಅವ್ರು ಒಂದೇ ಕಡೆ ಕೂತ್ಕೊಂಡ್ಬಿಟ್ರೆ ಅವ್ರ ಯತಿಗಳಾಗಿ ಏನ್ ಪ್ರಯೋಜನ? ಧರ್ಮ ಪ್ರಚಾರ ಆಗ್ಬೇಕು. ಅದಕ್ಕಾಗಿ ಅವರು ಉದಯಿಸಿರ್ತಾರೆ, ಭೂಮಿ ಮೇಲೆ ಹುಟ್ಟಿರ್ತಾರೆ ಅಂತ ನಾವು ಅಂದ್ಕೊಂಡಿದೀವಲ್ಲ. ಧರ್ಮ ಪ್ರಚಾರ ಆಗ್ಬೇಕು ಅಂದ್ರೆ ಎಲ್ಲ ಕಡೆ ಓಡಾಡ್ಬೇಕು. ಈಗಿನ ಹಾಗೆ ಆಗ ವೆಹಿಕಲ್ ಇದೆಯಾ? ಇಲ್ಲ. ಏನೂ ವೆಹಿಕಲ್ ಇಲ್ದೋದ ಟೈಮ್ನಲ್ಲೂ ಅವರು ಈಗ ಇಲ್ಲಿ ಕಂಡ್ರೆ ಇನ್ನೊಂದು ಕ್ಷಣಕ್ಕೆ ಎಲ್ಲೋ ಕಾಣ್ತಿದ್ರು. ಅಷ್ಟು ಶಕ್ತಿ ಆಗಿನವರಲ್ಲಿ ಇತ್ತು. ನಮ್ಮಲ್ಲಿ ಈಗ ಆ ಶಕ್ತಿ ಇಲ್ಲ, ಗಳಿಸ್ಕೊಳ್ಳಿಕ್ಕೂ ನಮ್ಮ ಹತ್ರ ಆಗೋದಿಲ್ಲ. ಇದನ್ನೇ ಎಲ್ಲರಿಗೂ ಅವರು ತೋರಿಸ್ಬೇಕಲ್ಲ. ತೋರಿಸಿದ್ರಷ್ಟೇ ಜನರು ನಂಬ್ತಾರೆ. ಪ್ರತ್ಯಕ್ಷ ಕಾಣ್ಬೇಕು ಅವರಿಗೆಲ್ಲ. ಹಾಗೂ ಅಷ್ಟೇ, ಪ್ರತ್ಯಕ್ಷ ಕಂಡ್ರೆ ಯಾರಿಗಾದ್ರೂ, ಈಗ ದೃಶ್ಯ ಮಾಧ್ಯಮ ಅಂತೇವಲ್ಲ ನಾವು, ಅದಕ್ಕೆ ಅವರು ಎಲ್ಲಿ ಹೋದಲ್ಲೆಲ್ಲ ಅವರು ಅನ್ನೊಂದು ಛಾಪನ್ನು ಉಳಿಸೇ ಬರ್ತಿದ್ರು. ಅಂದ್ರೆ ಅದು ಜನರಿಗೆ ಒಂದು ಶಿಕ್ಷಣದಂತೆಯೇ ಇರ್ತಿತ್ತು. ಅವರನ್ನು ಮಾಡುವಂತ ಪ್ರತಿ ಕಾರ್ಯಗಳು ಅದನ್ನ ಅರಿತುಕೊಂಡು ಅದನ್ನ ಪಾಲಿಸ್ತಿದ್ರು ಜನರು, ಆಗಿನ ಜನರು. ಅದನ್ನ ನಾವೀಗ ಚರಿತ್ರೆಗಳಲ್ಲಿ ಕೇಳ್ಕೊಂಡಾರು ನಾವು ಸ್ವಲ್ಪ ಮಟ್ಟಿಗಾದ್ರೂ ಅದನ್ನ ನಾವು ಚಾಲ್ತಿಗೆ ತಂದ್ಕೋಬೇಕು. ಇರ್ಲಿ, ಕತೆಗೆ ಬರೋಣ. ಗುರುಚರಿತ್ರೆ ಈ ಪ್ರಕಾರ ಗುರುಗಳು ತೀರ್ಥಯಾತ್ರೆ ಮಾಡಿದ್ರು. ಯಾವತ್ತೂ ಎಲ್ಲಾ ಜಾತಿಯ ಜನರು ಬಂದು ವರವನ್ನು ಬೇಡ್ತಾರೆ ಅಂತ ತಿಳಿದು ಅವರು ಗುಪ್ತರಾಗಿರ್ತಿದ್ರು. ಯಾವಾಗ್ಲೂ ಇಡೀ ದಿನ ಬಂದು ವರನ್ನೇ ಕೇಳ್ತಾ ಇದ್ರೆ ಜನರು ಸರಿಯಾದ ಕೆಲಸ ಕಾರ್ಯಗಳನ್ನು ಮಾಡ್ಬೇಕಲ್ವೇ? ಮೋಡ ಸೂರ್ಯನ ಮುಚ್ಚಿದ್ರು ಮತ್ತೆ ಅವನ ತೇಜೋಪುಂಜ ಹೊರಗೆ ಬರ್ತದೆ. ಹಾಗೆ ಕಸ್ತೂರಿಯನ್ನು ಮುಚ್ಚಿಟ್ರು ಅದ್ರ ಸುಗಂಧ ಎಲ್ಲ ಕಡೆ ಹರಡ್ತದಲ್ವಾ? ಹಾಗೆ ಗೌಪ್ಯವಾಗಿದ್ದ ಶ್ರೀ ಗುರುಗಳು ಮುಂದೆ ಅಲ್ಲೇ ಪ್ರಕಟವಾಗ್ತಾರೆ. ಅದರನ್ನೀಗ ವಿಸ್ತಾರವಾಗಿ ಹೇಳ್ತಾರೆ.
ಕರವೀರ ಕ್ಷೇತ್ರದ ಒಂದು ಊರಲ್ಲಿ ಯಾವತ್ತೂ ವಿದ್ವಜ್ಜನರಿಂದ ವೇದಶಾಸ್ತ್ರ ಪುರಾಣವನ್ನು ಬಲ್ಲವನಿಂದ ಎನಿಸಿಕೊಳ್ಳುವಂತಹ ಒಬ್ಬ ಬ್ರಾಹ್ಮಣನಿದ್ದ. ಹೇಗೆ ಪ್ರಕಟರಾಗ್ತಾರೆ ಅಂತ ಒಂದು ಕಥೆ ಮೂಲಕ ಅವರು ಹೇಳಿದ್ದಾರೆ ಇಲ್ಲಿ ಚೆನ್ನಾಗಿ. ಅವನು ಋಗ್ವೇದ ಇದ್ದು ತರ್ಕ ವ್ಯಾಕರಣಗಳನ್ನ ತಿಳಿದವನಾಗಿ ಐಹಿಕ ಪದ್ಧತಿಯಂತೆ ಆಚರಿಸುತ್ತಾ ಕರ್ಮ ಮಾರ್ಗದಲ್ಲಿ ನಿರತನಾಗಿ ಇದ್ದಿದ್ದ. ಅವನಿಗೆ ಒಬ್ಬ ಮಗ ಹುಟ್ಟಿದ. ಆದ್ರೆ ಅವನು ತೀರಾ ಮಂದಮತಿಯಾಗಿದ್ದ. ಅವನು ಹುಟ್ಟಿದ ಸ್ವಲ್ಪ ದಿವಸದಲ್ಲೇ ಆ ತಂದೆ ತಾಯಿಗಳಿಬ್ರು ಮರಣ ಹೊಂದ್ಬಿಟ್ರು. ಆ ಬಾಲಕನ ದಿನ ದಿನ ಬೆಳೀತಾ 7 ವರ್ಷದವನಾದ. ಅವಾಗ ಅವನ ಕುಲಧರ್ಮದವ್ರು ಯಾರೋ ಅವರವರ ಧರ್ಮದ ಪ್ರಕಾರ ಅವನಿಗೆ ಉಪನಯನವನ್ನು ಮಾಡ್ತಾರೆ. ಆದ್ರೆ ಅವನಿಗೆ ಸ್ನಾನ, ಸಂಧ್ಯಾ ವಂದನೆ, ಗಾಯತ್ರಿ ಮಂತ್ರ ಯಾವುದು ಬರಲೇ ಇಲ್ಲ. ಎಷ್ಟು ಹೇಳ್ಕೊಟ್ರು ಅವನಿಗೆ ನೆನಪಿರ್ಬೇಕಲ್ಲ. ಅಂದ್ಮೇಲೆ ಅವನಿಗೆ ವೇದ ಎಲ್ಲ ಹೇಗೆ ಅಧ್ಯಯನ ಮಾಡ್ಲಿಕ್ಕೆ ಸಾಧ್ಯ? ಅವನು ಪಶು ಸಾಮಾನ್ಯನೇ ಆಗಿದ್ದ ಅನ್ಬೇಕು. ಅವ ಹಾಗೆ ವೇದಾಧ್ಯಯನ ಮಾಡುವಲ್ಲಿ ಹೋಗಿ ಸ್ವಲ್ಪ ಕಲ್ತ್ರು ಅವನಿಗೆ ತಕ್ಷಣ ಮರ್ತೋಗ್ತಿತ್ತು, ಯಾವುದು ನೆನಪೇ ಇರೋದಿಲ್ಲಾಗಿತ್ತು. ಅವಾಗ ಗ್ರಾಮದ ಜನರೆಲ್ಲ ಏನ್ ಮಾಡಿದ್ರು ಅಂದ್ರೆ, ಜನರು ಅಂದ್ರೆ ಅವರ ವಿದ್ಯೆ ಕಲಿಸಿದವರು ಬಂತು. ಎಲ್ಲಾ ವೇದಾಧ್ಯಯನಿಗಳು ಅವನನ್ನು ಕುರಿತು, ಏ ಬಾಲಕ, ನೀನು ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದ್ರು ನಿನಗೆ ವಿದ್ಯೆ ಬರಲಿಲ್ಲ. ನಿನ್ನ ತಂದೆ ಆದ್ರೆ ಅಂತ ಮಹಾಜ್ಞಾನಿಯ ವೇದಶಾಸ್ತ್ರ ಸಂಪನ್ನರಾಗಿದ್ರು. ಅವರು ಉದರದಲ್ಲಿ ನೀನು ಕಲ್ಲಿನಂತೆ ಹೇಗೆ ಹುಟ್ಟಿದೆಯೋ? ನೀನು ಬಾಳ ಬರೀ ದಂಡ. ನಿನ್ನ ತಂದೆ ಹೆಸರು ನೀನು ಕಲಂಕವಂತ ತಂದೆ. ನೀನು ಹೊಟ್ಟೆ ಕಲ್ಲು ಕಟ್ಕೊಂಡು ಯಾವ್ದಾದ್ರು ಕೆರೆ ಬಾವಿ ನೋಡು ಹೋಗು ಅಂತ ಅವನಿಗೆ ವ್ಯಂಗ್ಯವಾಗಿ ಮಾತಾಡ್ತಿದ್ರು. ಈ ಜಗತ್ತಿನಲ್ಲಿ ಹುಟ್ಟಿದ್ದೇ ವ್ಯರ್ಥ, ಹೊಂದಿಯಂತೆ ನೀ ಅನಾಚಾರಿ, ನಿನಗೆ ಅಮ್ಮಪುರಿನೇ ಗತಿ. ವಿದ್ಯಾವಂತನಾದವನು ಮನುಷ್ಯರಲ್ಲಿ ಶ್ರೇಷ್ಠನು. ವಿದ್ಯೆಯು ಚಿಂತಾಮಣಿಯಂತೆ ಇರುವುದು. ವಿದ್ಯಾವಂತರಿಗೆ ಸಕಲ ಸುಖಗಳು, ಕೀರ್ತಿಯು, ಸಂಪತ್ತು ಉಂಟಾಗಿ ಅವರು ಎಲ್ಲರಲ್ಲಿಯೂ ಪೂಜ್ಯರಾಗುವುದು. ಒಂದು ವೇಳೆ ವಿದ್ಯಾವಂತ ಮನುಷ್ಯನು ಪರದೇಶಕ್ಕೆ ಹೋದ್ರೂ ಸಹ ಅವನಿಗೆ ಒಲ್ಲೋ ಅವನನ್ನು ಪೂಜೆ ಮಾಡ್ದಂಗೆ ಮಾಡ್ತಾರೆ. ಆಗ ಅವನಿಗೆ ವಿದೇಶವೇ ಸ್ವದೇಶ ಆಗ್ತದೆ. ಮನುಷ್ಯ ವಯಸ್ಸಿನಿಂದ ದೊಡ್ಡವನಾಗ್ಬಿಟ್ರೆ ಆಗೋದಿಲ್ಲ. ಅವನಿಗೆ ವಿದ್ಯೆ ಇಲ್ಲ ಅಂದ್ರೆ ಯಾರು ಅವನನ್ನ ಕಿಮ್ಮತ್ ಕೊಡೋದಿಲ್ಲ ಅವನಿಗೆ. ಆದ್ರೆ ವಯಸ್ಸಿನಿಂದ ಸಣ್ಣವನಾದವನು ವಿದ್ಯಾವಂತನಿದ್ರೆ ಅವನನ್ನ ಎಲ್ಲರೂ ಇಷ್ಟಪಡ್ತಾರೆ. ಅವನು ಪೂಜ್ಯನು ಅಂತಾನೆ ಹೇಳ್ಬೇಕು. ಸಹೋದರರಿಲ್ಲದವರಿಗೆ ಅವರ ವಿದ್ಯೆಯೇ ಸಹೋದರನಂತಾಗುವುದು. ಅವನು ಎಲ್ಲರಿಗೂ ಒಂದೇನಾಗುವನು. ಅಂದ್ರೆ ವಿದ್ಯೆಗೆ ಏನೇನು ಉಪಮೆ ಕೊಟ್ಟಿದ್ದಾರೆ ಇಲ್ಲಿ ನೋಡ್ರಿ, ಬಹಳ ಚೆನ್ನಾಗಿ ಕೊಟ್ಟಿದ್ದಾರೆ. ಮಧ್ಯಮತಿ ಬಾಲಕನೇ, ಈ ವಿದ್ಯೆಯ ಮಹಿಮೆ ಅಂದ್ರೆ ಹೀಗಿದೆ. ಬಹುತರವಾದ ವಿದ್ಯೆಯುಳ್ಳವನೇ ಜ್ಞಾನವಂತನಾಗ್ತಾನೆ. ಅವನು ದೇಹದಲ್ಲಿ ದೇವತ್ವ ಬಂದು ಅವನು ಎಲ್ಲರಿಂದಲೂ ಪೂಜೆಗೊಳ್ಳುವವನಾಗ ಆಗ್ತಾನೆ. ಒಂದು ಸಮಯದಲ್ಲಿ ಅರಸನಿಗೆ ಸಮಸ್ತರು ವಂದಿಸುತ್ತಾರೆ. ಆದರೆ ಆ ರಾಜನು ವಿದ್ಯಾವಂತನನ್ನು ಪೂಜಿಸುತ್ತಾನೆ ಅಲ್ವಾ? ಅಂದ್ರೆ ರಾಜ ಅಂದ್ರೆ ಎಲ್ಲರೂ ಪ್ರಜೆಗಳೆಲ್ಲ ಅವನನ್ನು ಪೂಜೆ ಮಾಡ್ತಾರೆ. ಆದ್ರೆ ಯಾವುದೇ ವಿದ್ವಾಂಸರು ಬಂದ್ರೆ ರಾಜನೇ ಅವ್ರಿಗೆ ಗೌರವ ಕೊಡ್ತಾನೆ. ಹಾಗೆ ಇಲ್ಲಿ ಬರ್ದಿರೋದು. ಹಾಗೆ ಧನವಿಲ್ಲದವರ ಮನೆಯಲ್ಲಿ ವಿದ್ಯೆಯೂ ಧನವಾಗಿರುವುದು, ವಿದ್ಯೆಯೇ ಧನವಾಗಿರುವುದು. ಎಲ್ಲಿ ವಿದ್ಯೆ ಕಲಿಯುವುದರ ಕಾರಣವು ಇದೇ ಆಗಿರ್ತದೆ. ಅಂದ್ರೆ ಎಲ್ಲರೂ ವಿದ್ಯೆ ಕಲಿಯೋದೇ ಇದಕ್ಕೆ ಅಂತ ಹೇಳ್ತಾರೆ. ಅವ್ರು ನಿಂದಿಸಿ ಮಾತಾಡ್ತಾರೆ ಇವನನ್ನ. ಆ ಬ್ರಹ್ಮಚಾರಿಗೆ ಅಂದ್ರೆ ಒಟುವಿಗೆ ನಾ ಹೇಳ್ತಾ ಇರೋದು, ಏನ್ ಮಾಡ್ಬೇಕು ಅಂತ ಗೊತ್ತಾಗೋದಿಲ್ಲ. ಇವ್ರ ಹತ್ರ ಹೋಗಿ ನಮಸ್ಕಾರ ಮಾಡಿ ನನಗೆ ವಿದ್ಯಾಭ್ಯಾಸ ಮಾಡಬೇಕು ಹೇಳ್ತಾನೆ. ಆದ್ರೆ ನಾನು ಹಿಂದಿನ ಜನ್ಮಗಳಲ್ಲೆಲ್ಲ ವಿದ್ಯೆ ದಾನ ಮಾಡೇ ಇಲ್ಲ ಕಾಣುತ್ತೆ ಯಾರಿಗೂ. ಅದಕ್ಕಾಗಿ ನನಗೆ ಈ ವಿದ್ಯೆ ಬರೋದಿಲ್ಲ ಅಂದ್ರೆ ನೋಡು, ನಾವು ಈ ಜನ್ಮದಲ್ಲಿ ಇದ್ದಿದ್ದನ್ನೇನಾದ್ರೂ ಸಣ್ಣ ಪುಟ್ಟದಾರು ದಾನ ಮಾಡಿದ್ರೆ ನಮಗ್ ಮುಂದಿನ ಜನ್ಮದಲ್ಲಿ ಅದೇ ನಮಗ್ ಫಲವಾಗಿ ಸಿಗ್ತದೆ ಅನ್ನೋದನ್ನ ನಾವು ಸೂಚ್ಯವಾಗಿ ತಿಳ್ಕೊಳ್ಬೇಕು. ಇಲ್ಲಿಯ ಒಂದೊಂದು ವಾಕ್ಯವೂ ಕೂಡ ನಮಗೆ ಏನೋ ಒಂದು ಒಳ್ಳೆಯ ಸಂದೇಶಗಳನ್ನು ಕೊಡುವಂತ ಇರ್ತದೆ. ಹಳೆ ಕಾಲದವರು ಗುರುಗಳೆಲ್ಲ ಬರೆದಿರೋದು ಅಷ್ಟು ಚೆನ್ನಾಗಿ ಬರೆದಿದ್ದಾರೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಅಂದ್ರೆ ನಾವು ಇದ್ರಲ್ಲಿ ಇದ್ದದ್ದನ್ನ 100% ನಡೆಸ್ಲಿಕ್ಕೆ ಆಗದೆ ಇದ್ರು ಕೂಡ ಸ್ವಲ್ಪವನ್ನು ನಮ್ಮ ದಿನನಿತ್ಯದ ಜೀವನದ ಪದ್ಧತಿಗಳಲ್ಲಿ ಅಳವಡಿಸಿಕೊಂಡ್ರೆ ಅದೆಷ್ಟು ಒಳ್ಳೇದು ಅನ್ನೋದನ್ನ ನಾವು ಇದ್ರಲ್ಲಿ ಕಾಣಬೇಕು. ಅವನು ಅಂದ್ರೆ ಅಂತ ದಡ್ಡ ಹೇಳ್ತಾನೆ,
ತಾನು ಹಿಂದಿನ ಜನ್ಮದಲ್ಲಿ ಯಾರಿಗೂ ವಿದ್ಯೆ ದಾನ ಮಾಡಿಲ್ಲ ಕಾಣ್ತದೆ, ಅದಕ್ಕಾಗ ನನ್ಗೀಗ ವಿದ್ಯೆ ಹತ್ತಾ ಇಲ್ಲ ತಾನೇ ನೋಡ್ರಿ. ನಾವ್ ಒಂದ್ ವೇಳೆ ಈ ಪ್ರಕಾರ ದೋಷಿ ಇದ್ದದ್ದಾದ್ರೆ ತಾವೆಲ್ಲರೂ ನನ್ ಮೇಲೆ ಕೃಪೆ ಮಾಡ ನನಗೆ ಏನಾದ್ರು ಒಂದು ಉಪಾಯ ಹೇಳ್ಕೊಡ್ರಿ ಅಂತ ಕೇಳ್ತಾನೆ ಅವನು. ಆವಾಗ ಆ ಜನರೆಲ್ಲ ನಗ್ತಾರೆ. ಮಂದಮತಿ, ನಿನಗ್ ಮುಂದಿನ ಜನ್ಮದಲ್ಲೇ ವಿದ್ಯೆ ಬರೋದು, ನಿನಗೆಲ್ಲಿ ವಿದ್ಯೆ ಹೇಳ್ಕೊಡ್ಲಿಕ್ಕೆ ಯಾರ ಹತ್ರ ಸಾಧ್ಯ ಇಲ್ಲ ಮಾರಾಯಣಿ. ನೀನು ಪಶುವಿಗೆ ಸಮಾನ, ಮೂರ್ಖ, ಕುಲನಾಶಕ. ನೀ ಭಿಕ್ಷೆ ಬೇಡ ಹೊಟ್ಟೆ ತುಂಬ್ಕೊ ಹೋಗು, ಇನ್ನು ಮತ್ತೆ ನಮ್ಮ ಎದುರಿಗೆ ಬಂದ್ಕೊಂಡು ನಂಗೆ ವಿದ್ಯೆ ಬರುವಂಗ್ ಮಾಡ್ರಿ ಅಂತ ಕುತ್ಕೋಬೇಡ ಅಂತ ಹೇಳ್ತಾರೆ. ಹಾಗೆಲ್ಲ ನಿಂದಿಸಿದ್ದು ಕೇಳಿ ಬ್ರಹ್ಮಚಾರಿ ಬಹಳ ದುಃಖ ಆಗ್ತದೆ. ಮನಸ್ಸಿನಲ್ಲಿ ಅವನಿಗೆ ಒಂಥರ ಜೀವದ ಮೇಲೆ ವೈರಾಗ್ಯ ಬಂದ್ಬಿಡ್ತದೆ. ಆವಾಗ ಅವನು ಯಾವತ್ತೂ ತಮ್ಮ ಜನರು ನನ್ನನ್ನು ದೂಷಿಸ್ತಾರೆ, ಈಗ ನಾನು ಪ್ರಾಣ ಬಿಡುದೇ ಒಳ್ಳೇದು ಅಂದ್ಕೊಂಡು ತನ್ನನ್ನೇ ತಾನು ಅವಹೇಳನ ಮಾಡ್ಕೊಳ್ತಾ ಕಾಡಿಗೆ ಹೋಗ್ತಾನೆ, ಉಪವಾಸ ಹೋಗ್ತಾನೆ. ಹೊರಟು ಬಿಲ್ಲವಡಿ ಹೇಳುವಂತ ಗ್ರಾಮಕ್ಕೆ ಬರ್ತಾನೆ. ಆಮೇಲೆ ಅಲ್ಲಿ ವಿಖ್ಯಾತ ಜಗನ್ಮಾತೆಯಾದ ಭುವನೇಶ್ವರಿಯ ಗುಡಿ ಇರ್ತದೆ. ಅಲ್ಲಿ ಬಂದು ದೇವಿಯ ದರ್ಶನವನ್ನು ಮಾಡ್ತಾನೆ. ಅವನು ಸ್ನಾನ ಸಂಧ್ಯಾ ವಂದನೆ ಏನೂ ಮಾಡಿಲ್ಲ. ಅವನಿಗೆ ಭಯಂಕರ ದುಃಖ ಆಗಿದೆ, ವೈರಾಗ್ಯ ಹುಟ್ಟಿದೆ ಮನಸ್ಸಲ್ಲಿ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಲಾಸ್ಟ್ ಅವನಿಗೆ ನಾವು ದೇವಿ ದರ್ಶನಕ್ಕೆ ಬಂದಿದ್ದೇನಲ್ಲ ಅದಕ್ಕೊಂಡು ಮನಸ್ಸು ಗಟ್ಟಿ ಮಾಡ್ಕೊಂಡು ಅನ್ನೋದಕ ಬಿಟ್ಟ, ಅಂದ್ರೆ ಊಟ ತಿಂಡಿ ಎಲ್ಲ ಬಿಟ್ಟ, ಬಾಗಿಲ ಮುಂದೆ 3 ದಿನ ಕೂತು ಬಿಟ್ಟ ದೇವಸ್ಥಾನದ ಎದುರುಗಡೆ. ಆದ್ರೂ ದೇವಿ ಅವನಿಗೆ ಸ್ವಪ್ನಾವಸ್ಥೆಯಲ್ಲೂ ಕಾಣ್ಲಿಲ್ಲ. ಅಂದ್ರೆ ಮೂರ್ತಿ ಕಂಡಿರ್ಬೋದು, ಮೂರ್ತಿ ಕಾಣ್ಲಿಲ್ಲ ಅಂತಲ್ಲ ನಾನು ಹೇಳೋದು, ಏನಾದ್ರೂ ಒಂದು ಉತ್ತರ ಬೇಕಲ್ಲ ಅವನ ಛಲಕ್ಕೆ. ಸ್ವಪ್ನಾವಸ್ಥೆನೂ ಆಗ್ಲಿಲ್ಲ. ಆಗ ಅವನಿಗೆ ಸಿಟ್ಟು ಬಂದೋಯ್ತು. ಎಲ್ಲ ಈ ಅಂಬಾ ಭವಾನಿ, ನೀನು ನನ್ನನ್ನು ಯಾಕೆ ಉಪೇಕ್ಷಿಸುತ್ತಿ ಎಂದು ಆಕ್ರೋಶದಿಂದ ಒಂದ್ಸಾರೆ ಹೇಳ್ಕೊಂಡು ಏನ್ ಮಾಡ್ತಾನೆ ಹೇಳ್ರು, ಒಂದು ಪ್ರಬಲ ಅಸ್ತ್ರವನ್ನು ತಗೊಂಡು ತನ್ನ ನಾಲಿಗೆಯನ್ನೇ ಕೊಯ್ಕೊಂಡು ದೇವಿ ಚರಣದ ಮೇಲೆ ಇಟ್ಟುಬಿಡ್ತಾನೆ. ಮತ್ ಹೇಳ್ತಾನೆ, ಒಂದ್ ವೇಳೆ ನೀನು ಇವತ್ತು ನನ್ನನ್ನು ಉಪೇಕ್ಷಿಸಿದರೆ ನಾಳೆ ನನ್ನ ರುಂಡವನ್ನೇ ಕತ್ತರಿಸಿ ನಿನ್ ಪಾದಕ್ಕೆ ಇಡ್ತೇನೆ. ನೀ ಏನ್ ಮಾಡ್ತೀಯೋ ನಿನಗೇ ಬಿಟ್ಟಿದ್ದು, ಇನ್ನಲ್ಲಿ ನನ್ನ ನಾಲಿಗೆನೇ ಕತ್ತರಿಸಿಟ್ಟಿದ್ದೇನೆ ಹೇಳಿ ಇಟ್ಟು ಮಲಗ್ತಾನೆ. ಆ ದಿನ ಜಗನ್ಮಾತೆ ಅವನ ಸ್ವಪ್ನದಲ್ಲಿ ಕಾಣಿಸ್ತಾಳೆ. ಕೇಳ್ರಿ, ನಮಗೆ ಯಾಕರ ಮೈ ರೋಮಾಂಚನ ಆಗತ್ತೆ ಅಂತ ಭುವನೇಶ್ವರಿ ಬಂದ್ಕೊಂಡು, ಎಲ್ಲ ಈ ಬಾಲಕನಾದ ಬ್ರಹ್ಮಚಾರಿಯೇ, ನೀನು ನನ್ನ ಮೇಲೆ ಇಷ್ಟೇಕೆ ಆಕ್ರೋಶ ಮಾಡುತ್ತಿ? ಆ ಕೃಷ್ಣಾ ನದಿಯ ಪಶ್ಚಿಮ ತೀರದಲ್ಲಿ ಒಂದು ಔದುಂಬರ ವೃಕ್ಷವಿದೆ. ನೀನು ತೀವ್ರವಾಗಿ ಅಲ್ಲಿ ಹೋಗು. ಆ ವೃಕ್ಷದ ಬುಡದಲ್ಲಿ ಶ್ರೀ ಶಂಕರನ ಅವತಾರಾದ ಒಬ್ಬ ಮಹಾ ತಪಸ್ವಿಗಳಿರುವರು. ನೀನು ಅವರ ಬಳಿಗೆ ಹೋಗು ಅಂದರೆ ಅವ್ರು ನಿನ್ನ ಇಚ್ಛೆಯನ್ನು ಪೂರ್ಣ ಮಾಡ್ತಾರೆ ಎಂದು ಹೇಳ್ತಾಳೆ ಅವಳು. ಅವನಿಗೆ ಎಚ್ಚರ ಆಗ್ತದೆ, ಯಾರೇ ಇದು ನನಗೆ ಸ್ವಪ್ನ ಕಾಣ್ತಲ್ಲ, ಇದೊಂದು ವಿಚಿತ್ರ, ದೇವಿ ನನ್ನ ಸ್ವಪ್ನದಲ್ಲಿ ಬಂದಿದ್ಲು ಅಂತ ಖುಷಿಯಾಗಿ ಅವನು ತೀವ್ರವಾಗಿ ಹೋಗ್ತಾನೆ. ನದಿ ದಾಟಿ ಔದುಂಬರ ಬುಡದಲ್ಲಿ ಗುರುಗಳಿರ್ತಾರೆ. ಅವ್ರ ಚರಣಗಳಿಗೆ ನಮಸ್ಕರಿಸಿದಾಗ ಅವರು ಅವನಿಗೆ ಆಶೀರ್ವಾದ ಮಾಡಿ ಅವನ ತಲೆ ಮೇಲೆ ವರದ ಹಸ್ತವನ್ನು ಇಟ್ಟಾಗ ಅವನಿಗೆ ತಕ್ಷಣ ನಾಳೆಗೆ ಬಂದು ಎಲ್ಲ ಜ್ಞಾನೋದಯ ಆಯ್ತು. ಬಾಲಕನಿಗೆ ವೇದ, ಶಾಸ್ತ್ರ, ತರ್ಕ, ಭಾಷೆ ಎಲ್ಲ ವಿದ್ಯೆಗಳು ಬಂದವು. ಮಾನಸ ಸರೋವರಕ್ಕೆ ಹೋದ ಕಾಗೆ ಹೇಗೆ ರಾಜಹಂಸ ಆಗ್ತದೋ ಹಾಗೆ ಗುರುಗಳ ಏಕಮಾತ್ರ ಸ್ಪರ್ಶದಿಂದ ಈ ಬ್ರಾಹ್ಮಣನ ನಾಲಿಗೆಯೂ ಸರಿಯಾಯಿತು, ಸಕಲ ವಿದ್ಯೆಗಳು ಬಂದವು. ಈ ತರ ಇದೆ ಗುರು ಚರಿತ್ರೆಯ ಮಹಾತ್ಮೆ ಅಂತ ನಾವು ಇದ್ರೊಳಗೆ ತಿಳ್ಕೊಳ್ಬೇಕಾದ ಅಂಶ. ಇಲ್ಲಿಗೆ ಗುರು ಚರಿತ್ರೆಯ 17ನೇ ಅಧ್ಯಾಯ ಮುಗಿಯಿತು. ಧನ್ಯವಾದಗಳು.